ಅದೇ ಟ್ರೆಂಡಿಂಗ್ ಎಡಿಟಿಂಗ್ ನೋಡ್ಕೊಂಬರ್ರಿ. ಇದು ಕ್ಯಾಪ್ಕಟ್ ಒಳಗೆ ಮಾಡೋದು ಜಗ್ಗೀಸಿ ಹೆಂಗಂತ ಹೇಳ್ಕೊಡ್ತೀನಿ. ವಿಡಿಯೋ ಸೇವ್ ಮಾಡಿ ಇಟ್ಕೊರಿ. ನಿಮ್ಮ ಎಡಿಟರ್ ಫ್ರೆಂಡ್ಗೆ ಈ ರೀಲ ಸೆಂಡ್ ಮಾಡ್ರಿ. ಫಸ್ಟ್ ನೀವು 4 ಕ್ಲಿಪ್ ಶೂಟ್ ತಗೋಬೇಕು. ಒಂದು ದೂರದಿಂದ ನಡ್ಕೊಂಡ್ ಬರೋದು, ಆಮೇಲೆ ಒಂದು ಸ್ವಲ್ಪ ಮುಂದೆ, ಆಮೇಲೆ ಇನ್ನೂ ಸ್ವಲ್ಪ ಮುಂದೆ, ಆಮೇಲೆ ಫುಲ್ ಹೆಡ್ಲೈಟ್ ಮಟನು ಈ ಥರ 4 ಕ್ಲಿಪ್ಸನ್ನ ರೆಕಾರ್ಡ್ ಮಾಡ್ಕೊರಿ. ಈಗ ಸೀದಾ ಕ್ಯಾಪ್ಕಟ್ಟಿಗೆ ಬಂದು ವಿಡಿಯೋ ಕ್ಲಿಪ್ಸ್ ಮತ್ತು ಆಡಿಯೋ ಎರಡೂ ಇನ್ಪುಟ್ ಮಾಡ್ಕೊರಿ. ಇನ್ಪುಟ್ ಮಾಡ್ಕೊಂಡಿದ್ಮ್ಯಾಗ ಆಡಿಯೋ ಮ್ಯಾಗ ಕ್ಲಿಕ್ ಮಾಡಿ ಆಟೋ ಬೀಟ್ ಜನರೇಟ್ ಮಾಡ್ಕೊ. ಆಟೋ ಬೀಟ್ ಜನರೇಟ್ ಆದ್ಮ್ಯಾಗ ಬೀಟಿಗೆ ತಕ್ಕಂಗೆ ಕ್ಲಿಪ್ ಅಡ್ಜಸ್ಟ್ಮೆಂಟ್ ಮಾಡ್ಕೊರಿ. ಈಗ ನಾ ಹೇಳಂತಿದ್ ಕರೆಕ್ಟ್ ಅರ್ಥ ಮಾಡ್ಕೊರಿ. ಸ್ವಲ್ಪ ಕನ್ಫ್ಯೂಸ್ ಆಗ್ಬೋದು. ನಿಮ್ಮ ಸೆಕೆಂಡ್ ಕ್ಲಿಪ್ ಟ್ರಾನ್ಸಾಕ್ಷನ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿ ಮಿಕ್ಸ್ ಅಂತೇಳಿ ಟ್ರಾನ್ಸಾಕ್ಷನ್ ಇರ್ತೈತಿ, ಅದನ್ನ ಅಪ್ಲೈ ಮಾಡ್ಕೊರಿ. ಈಗ ಸೆಕೆಂಡ್ ಕ್ಲಿಪ್ನಿಗೆ ಒಂದು ಕೀ ಫ್ರೇಮಿಂಗ್ ಮಾಡ್ರಿ. ಒಂದು ಲಾಸ್ಟಿಗೆ ಹೋದ್ರೆ ನಿಮ್ಗೆ ಥರ್ಡ್ ಕ್ಲಿಪ್ಪಿಂದ ಲೈಟ್ ಆಗಿ ಕಾಣ್ತಿರ್ತೈತಿ. ಅವಾಗ ನಮ್ಮ ಸೆಕೆಂಡ್ ಕ್ಲಿಪ್ ಸ್ವಲ್ಪ ಝೂಮ್ ಮಾಡ್ಕೊಂಡು ಥರ್ಡ್ ಕ್ಲಿಪ್ಪಿಗೆ ಒಂದು ಸ್ವಲ್ಪ ಮ್ಯಾಚ್ ಆಗ್ಬೇಕಾ. ಅದೆಲ್ಲ ಕರೆಕ್ಟ್ ಆತಂದ್ರೆ ಗ್ರಾಫ್ ಒಳಗೆ ಹೋಗಿ ಅಲ್ಲಿ ಕ್ಯೂಬಿಕ್ ಇನ್ ಅಂತೇಳಿ ಒಂದು ಗ್ರಾಫ್ ಇರ್ತೈತಿ, ಅದನ್ನ ಅಪ್ಲೈ ಮಾಡ್ಕೊಂಡು ಅದಾದ್ಮೇಲೆ ಟ್ರಾನ್ಸಾಕ್ಷನ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿ ಆ ಮಿಕ್ಸ್ ಅಂತ ಟ್ರಾನ್ಸಾಕ್ಷನ್ ಅಪ್ಲೈ ಮಾಡ್ಕೊಂಡಿರ್ತಿರಲ್ಲ ಅದನ್ನ ರಿಮೂವ್ ಮಾಡ್ಕೊರಿ. ರಿಮೂವ್ ಮಾಡ್ಕೊಂಡು ಇದೇ ಪ್ರೊಸೆಸ್ ಮುಂದಿನ 2 ಕ್ಲಿಪ್ಸಿಗೆ ಸೇವ್ ಮಾಡ್ಕೊರಿ. ಸೆಕೆಂಡ್ ಕ್ಲಿಪ್ ಸ್ಟಾರ್ಟಿಂಗ್ ಪಾರ್ಟ್ ಫ್ರೀಸ್ ಮಾಡ್ಕೊರಿ. ಆಮ್ಯಾಗ ಅದನ್ನ ಓವರ್ಲೆಗ್ ಹಾಕೋರಿ. ಓವರ್ಲೆಗ್ ಹಾಕೊಂಡು ಅದು ಎಷ್ಟು ಬೇಕು ಅಷ್ಟು ಇಟ್ಕೊಂಡು ಅದು ಉಳ್ಕಿದ್ನ ಡಿಲೀಟ್ ಮಾಡಿ ಹೋಗ್ಬಿಡ್ರಿ. ಆಮ್ಯಾಗ ಅದ್ರದ್ದು ಬ್ಯಾಕ್ಗ್ರೌಂಡ್ ರಿಮೂವ್ ಮಾಡ್ಕೊರಿ. ಬ್ಯಾಕ್ಗ್ರೌಂಡ್ ರಿಮೂವ್ ಮಾಡ್ಕೊಂಡಿದ್ಮ್ಯಾಗ ಲಾಸ್ಟಿಗೆ ಒಂದು ಕೀ ಫ್ರೇಮ್ ಇಟ್ಕೊರಿ. ಫಸ್ಟ್ನಾಗ ಒಂದು ಕೀ ಫ್ರೇಮ್ ಇಡ್ರಿ. ಫಸ್ಟ್ ಕೀ ಫ್ರೇಮ್ ಇರ್ತೈತಲ್ಲ ಫುಲ್ ನಿಮ್ದು ಗಾಡಿ ಏನು ಎಲ್ಲಿ ನಿಂತಿರ್ತೈತಿ ಅಲ್ಲಿ ಮಟ್ಟ ಸ್ಮಾಲ್ ಅಂದ್ರೆ ಸ್ಮಾಲ್ ಮಾಡ್ಕೊಂಡ್ಬಿಡ್ರಿ. ಅದು ಮಾಡ್ಕೊಂಡು ಗ್ರಾಫ್ ಒಳಗೆ ಹೋಗಿ ಕ್ಯೂಬಿಕ್ ಔಟ್ ಅಂತ ಇರ್ತೈತಿ, ಆ ಗ್ರಾಫ್ನ ಚೂಸ್ ಮಾಡ್ಕೊರಿ. ಈಗ ಸೀದಾ ವಿಡಿಯೋ ಎಫೆಕ್ಟ್ ಒಳಗೆ ಹೋಗಿ ಅಲ್ಲಿ ಶೇಕ್ ಅಂತೇಳಿ ಎಫೆಕ್ಟ್ ಇರ್ತೈತಿ, ಅದನ್ನ ಅಪ್ಲೈ ಮಾಡ್ಕೊರಿ. ಅದನ್ನ ಅಪ್ಲೈ ಮಾಡ್ಕೊಂಡು ಅದ್ರ ಇಂಟೆನ್ಸಿಟಿ ಎಷ್ಟು ಇಟ್ಕೋತೀರಿ ಅಂದ್ರೆ ಸೆಕೆಂಡ್ ಕ್ಲಿಪ್ ಅರ್ಧ ವಿಡಿಯೋ ಅರ್ಧ ಇಟ್ಕೊಂತ ಸ್ಟಾರ್ಟಿಂಗ್ ಒಂದು ಕೀ ಫ್ರೇಮ್ ಇಡ್ರಿ. ಸ್ಟಾರ್ಟಿಂಗ್ ಕೀ ಫ್ರೇಮ್ ಸ್ಪೀಡ್ 50 ಮಾಡ್ಕೊರಿ, ಇಂಟೆನ್ಸಿಟಿ 30 ಮಾಡ್ಕೊರಿ. ಆಮೇಲೆ ಲಾಸ್ಟಿಗೆ ಒಂದು ಕೀ ಫ್ರೇಮ್ ಇಟ್ರಿ, ಎರಡೂ 0 ಮಾಡ್ಕೊರಿ. ಅದೇ ಎಫೆಕ್ಟ್ ಡುಪ್ಲಿಕೇಟ್ ಮಾಡ್ಕೊರಿ. ಡುಪ್ಲಿಕೇಟ್ ಮಾಡ್ಕೊಂಡು ಅಲ್ಲಿ ತಳಗ ರಿಪ್ಲೇಸ್ ಅಂತ ಇರ್ತೈತಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ ಅಲ್ಲಿ ಕ್ಯೂಬ್ಲಿಕ್ ಬ್ಲರ್ ಅಂತೇಳಿ ಒಂದು ಎಫೆಕ್ಟ್ ಇರುತ್ತೆ, ಅದು ಅಪ್ಲೈ ಮಾಡ್ಕೋರಿ. ಆ ಎಫೆಕ್ಟಿಗೂ ಸ್ಟಾರ್ಟಿಂಗ್ ಒಂದು ಕಿರಿ ಫ್ರೇಮ್ ಇಟ್ಕೊಂಡು ಬ್ಲರ್ 100 ಮಾಡ್ಕೋರಿ. ಅಲ್ಲಿ ರೊಟೇಟ್ 0 ಇಟ್ಕೋರಿ. ಆಮ್ಯಾಗ ಲಾಸ್ಟಿಗೆ ಬಂದು ಎರಡೂ ಕಮ್ಮಿ ಮಾಡ್ಕೊಂಡ್ಬಿಡಿ. ಈಗ ಆ ಎಫೆಕ್ಟನ್ನು ಡುಪ್ಲಿಕೇಟ್ ಮಾಡ್ಕೋರಿ. ಡುಪ್ಲಿಕೇಟ್ ಮಾಡ್ಕೊಂಡು ರೀಪ್ಲೇಸ್ ಮ್ಯಾಗ ಕ್ಲಿಕ್ ಮಾಡಿ ಅಲ್ಲಿ ವೈಡ್ ಆಂಗಲ್ ಅಂತೇಳಿ ಎಫೆಕ್ಟ್ ಇರ್ತೈತೆ, ಅದನ್ನ ಕ್ಲಿಕ್ ಮಾಡ್ಕೋರಿ. ಕ್ಲಿಕ್ ಮಾಡ್ಕೊಂಡು ಅದಕ್ಕೊಂದು ಸ್ಟಾರ್ಟಿಂಗ್ ಒಂದು ಕೀ ಫ್ರೇಮ್ ಇಟ್ಕೊಂಡು ಅದ್ರ ಇಂಟೆನ್ಸಿಟಿ 70 ಇಟ್ಕೋರಿ. ಲಾಸ್ಟಿಗೆ ಬಂದು ಅದನ್ನ 0 ಮಾಡ್ಕೊಂಡ್ಬಿಡ್ರಿ. 0 ಮಾಡ್ಕೊಂಡು ಎಲ್ಲ ಎಫೆಕ್ಟ್ಸ್ ಆಬ್ಜೆಕ್ಟ್ ಒಳಗೆ ಹೋಗಿ ಆಲ್ ವಿಡಿಯೋಸ್ನ ಕ್ಲಿಕ್ ಮಾಡಿರಿ. ಈಗ ನೀವು ಈ 3 ಎಫೆಕ್ಟ್ ಡುಪ್ಲಿಕೇಟ್ ಮಾಡ್ಕೊಂಡು ಥರ್ಡ್ ಕ್ಲಿಪ್ ತಳಗೆ ಇಟ್ಕೋರಿ. ಮತ್ತು ಆಮ್ಯಾಗ 4th ಕ್ಲಿಪ್ ತಳಗೂ ಇದೇ ಪ್ರೊಸೆಸ್ ಸೇಮ್ ಮಾಡಿರಿ. ಇಷ್ಟು ಮಾಡಿದ್ರೆ ರೆಡಿ ಆಯ್ತಾ ನಿಮ್ಮ ವಿಡಿಯೋ.